ಗೇಟಿಂದ ಒಳಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಬಸ್ಸಲ್ಲಿ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಬನ್ನಿ. ಬಸ್ಸಲ್ಲಿ ಒಂದು ಪಾಪು ಸಿಕ್ತು, ಅದನ್ನು ಮಾತಾಡಿಸ್ತಿದೆ. ಪಾಪು ಸ್ಮೈಲ್ ಮಾಡ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಿದೆ ಅಂತ ಪಾಪು. ಇದು ಹೊಳೆನಶಿಪುರ ಬಸ್ ಸ್ಟ್ಯಾಂಡು. ಹೊಳೆನಶಿಪುರದಿಂದ ಹಾಸನ ಬಸ್ ಹತ್ತಿ ಹಾಸನ್ಗೆ ಹೋಗ್ತಿದ್ದೋ ಫ್ರೆಂಡ್ಸ್. ಇವಾಗ ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ, ಇದೆ ಹಾಸನ ಬಸ್ ಸ್ಟ್ಯಾಂಡು. ತುಂಬ ಚೆನ್ನಾಗಿದೆ ಮಾತ್ರ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂದರೆ ಅದು ಹಾಸನ ಬಸ್ ಸ್ಟ್ಯಾಂಡೇ. ನೋಡಿ ಯಾವ ಥರ ಇದೆ ಅಂತ. ಹಾಸನ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಆಟೋಕ್ಕೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಬಟ್ಟೆ ಅಂಗಡಿಗೆ ಹೋಗ್ಬೇಕು ನಾವು. ಆಟೋಕ್ಕೆ ಹೋಗ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಹೋಗ್ತಾ ಇದ್ದೀವಿ. ಅಂಕಲ್ನ ಫೋನ್ ಕೇಳ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಫೋನ್ ಕೊಡಿ ಅಂಕಲ್ ಅಂತ. ನೋಡಿ ಅಂಕಲ್ ಅಲ್ಲಿ ಅಂಕಲ್ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದ್ದಾರೆ. ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಅತ್ತಿಗೆ. ಇವ್ರು ಅಂಕಲ್ ನಿಮ್ದು ಯಾವ ಊರು? ಹಾಸನ. ಹಾಂ ಅಂಕಲ್ ಮತ್ತು ನಾವು ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಿದ್ದೆವು ಫ್ರೆಂಡ್ಸ್. ನೋಡಿ ಇದು ಹಾಸನ ಹಳೆ ಬಸ್ ಸ್ಟ್ಯಾಂಡ್. ಇದು ಹಂಗೆ ಅಲ್ಲಾಚೆ ಹೋಗ್ಬೇಕಿತ್ತು ಆಟೋ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಮುಂದೆ ಹೋದರೆ ಇದು ಹಳೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಮಹಾರಾಜ ಪಾರ್ಕ್ ಇದೆ ಫ್ರೆಂಡ್ಸ್. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ಲು. ಆ ಕಡೆ ಸೈಡ್ ಕಾಣಿಸ್ತಿದೆಯಲ್ಲ ಅದೇ. ಸರಿ ಅಂಕಲ್ ಆಯ್ತು. ಮಧು ಸಿಲ್ಕ್ ಹತ್ರ ಬಂದು ಬನ್ನಿ ಒಳಗಡೆ ಹೋಗೋಣ. ಸೀರೆ ಚೆನ್ನಾಗಿರುತ್ತಾ ಏನು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ನೋಡಿ ಸೀರೆ ಈ ಥರ ಸೀರೆ ಎಲ್ಲ ತೋರಿಸಿದ್ರು. ನನಗೆ ಯಾವುದು ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಮಧು ಸಿಲ್ಕಿಗೆ ಹೋಗಿದ್ದೋ, ಅಲ್ಲೆಲ್ಲ ಬರೀ ರೈಟ್ ಜಾಸ್ತಿ. ನಮಗೆ ಸೀರೆ ಯಾವ್ದು ಇಷ್ಟ ಆಗಿಲ್ಲ. ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಸುಸ್ತಾಯಿದೆ ಅಂತ ನಾವು ನಮ್ಮ ಅದಕ್ಕೆ ನಡ್ಕೊಂಡು ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅಲ್ಲಿ ಇಷ್ಟ ಆಗ್ತಾವ ಏನು ಅಂತ. ಫ್ರೆಂಡ್ಸ್ ಮಧು ಸಿಲ್ಕಿಂದ ಸುಧಾ ಸಿಲ್ಕಿಗೆ ಬಂದು ಮತ್ತು ಸೆಕೆಂಡ್ ಫ್ಲೋರ್ ಅಂತ ಹೇಳಿದರು. ಅದಕ್ಕೆ ಲಿಫ್ಟಲ್ಲಿ ಹೋಗೋಣ ಅಂತ ನಿಂತಿದ್ದು. ಹಾಗೆ ಒಂದು ವಿಡಿಯೋ ಮಾಡಿದೆ. ಬನ್ನಿ ಇಲ್ಲಿ ಸೀರೆಗಳು ಇಷ್ಟ ಆಗ್ತಾವ ನೋಡೋಣ. ಫುಲ್ ಯಾವ ಥರ ಇದೆ ಸೀರೆ, ಎಲ್ಲ ಸೀರೆ ನೋಡ್ದು. ಅಂತೂ ನಮ್ಮ ಅದಕ್ಕೆ 2 ಸೀರೆ ಸೆಲೆಕ್ಟ್ ಮಾಡಿದರು. ಇದು ಗ್ರೀನ್ ಸೀರೆನ ವೇರ್ ಮಾಡಿ ತೋರಿಸ್ತಿದ್ರು ಯಾವ ಥರ ಇದೆ ಏನು ಚೆನ್ನಾಗಿ ಕಾಣಿಸುತ್ತಾ ನೋಡೋಣ ಅಂತ. ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಾ ಏನಂತ ಇವೆರಡರಲ್ಲಿ ಒಂದು ಸೀರೆ ತೊಗೊಂಡಿದ್ದೀವಿ. ಅಲ್ಲಿಂದ ಬ್ಯಾಂಗಲ್ಸ್ ತಗೊಳ್ಳೋಣ ಅಂತ ಬ್ಯಾಂಗಲ್ ಸ್ಟೋರ್ಗೆ ಬಂದು ಹಾಗೆ ಒಂದು ಸರನ ಹಾಕ್ಕೊಂಡು ನೋಡಿದೆ ಫ್ರೆಂಡ್ಸ್. ಹಾಗೆ ನಮ್ಮ ಅಣ್ಣ ತಂದೂರಿ ಚಿಕನ್ ತಿನ್ನಬೇಕು ಅಂತ ಹೇಳ್ತು. ಫೋನ್ ಮಾಡಿದ್ದು ತಗೊಂಡು ಹೋಗೋಣ ಅಂತ. CRPಲಿ ಇಲ್ಲಿ ಮದೀನಾ ಹೋಟೆಲ್ ಹತ್ರ ಬಂದಿದ್ದು. ತಗೊಳ್ಳೋಣ ಅಂತ ಕೂತಿದ್ದು. ಅವರು ಪಾರ್ಸಲ್ ಮಾಡ್ತಿದ್ರು. ನಾವು ಹಾಗೆ ಒಂದು ವಿಡಿಯೋ. ಹಾಯ್ ಫ್ರೆಂಡ್ಸ್ ಬಾಯ್. ಪ್ಲೇನ್ ಕಿಸ್ ಕೊಡಿ, ಪ್ಲೇನ್ ಕಿಸ್ ಕೊಡು ಕೊಡಿ ನಾನು ಕೊಡು. ನಂಗೆ ಸೌತೆಕಾಯಿ ತರಿಸಿ ಕೊಡು. ಸೌತೆಕಾಯಿ ತರಿಸಿ ಬೇಕಾ? ಸೌತೆಕಾಯಿ ತಿಂತೀರಾ? ತಿಂತೀರಾ ತಿಂತೀರಾ? ಬಾಯ್ ಬಾಯ್. ತಂದೂರಿ ಚಿಕನ್ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇತ್ತು. ಬಸ್ಸಿಗೆ ಹತ್ಕೋತಿದ್ದು. ಹಾಗೆ ನಮ್ಮೂರು ಆಂಟಿದಿರು ಇಬ್ಬರು. ಅವ್ರನ್ನ ಹಾಯ್ ಮಾಡಿ ಆಂಟಿ ಅಂತ ಎಲ್ಲ ಮಾತಾಡಿಸ್ತಿದ್ರು. ಸುಮ್ಮನೆ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಆಂಟಿದಿರು ಇಬ್ಬರು ನಗ್ತಿದ್ರು. ನೋಡಿ ಇವರೇ ನಮ್ಮ ಅಗ್ರಗೇಟ್ ಆಂಟಿದಿರು ಇಬ್ಬರು. ಜಸ್ಟ್ ಮನೆಗೆ ಬಂದು ಫುಲ್ ಸುಸ್ತಾಗ್ಬಿಟ್ಟಿದೆ, ಕಾಲೆಲ್ಲ ನೋವಾಗ್ಬಿಟ್ಟಿದೆ. ಶಾಪಿಂಗ್ ಮುಗೀತು. ಇವಾಗ ಸಿಲ್ಕಲ್ಲಿ ಸ್ಯಾರಿ ತೊಗೊಂಡು ಬಂದಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಭವ್ಯಗೌಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಣ್ಣ ತಂದೂರಿ ಬ್ಯಾಟಿಂಗ್ ಮಾಡ್ತಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು. ನನಗೆ ತುಂಬ ಇಷ್ಟ ಆಯಿತು ಮಾತ್ರ.